ಹಾಯ್ ಗೈಸ್, ನಾನು ನಿಮ್ಮ ಕನ್ನಡ ವಿಶ್ವ ಟೆಕ್ ಸುರೇಶ್ ಮಾತಾಡ್ತಾ ಇದ್ದೀನಿ. ನಾನು ಇವತ್ತು ವಿಡಿಯೋ ಮಾಡೋಕೆ ಹೋಗ್ತೀನಿ. ಏನಪ್ಪ ಏನಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ, ಇವತ್ತು ಯೂಟ್ಯೂಬ್ ಮಾಡೋಕ್ಕಿಂತ ಏನೇನು ಐಟಮ್ ಬೇಕು, ನೀವು ಯೂಟ್ಯೂಬ್ ಮಾಡಬೇಕಂದ್ರೆ ಏನೆಲ್ಲ ಐಟಮ್ ಇಟ್ಕೋಬೇಕು, ನೀವು ಇಟ್ಕೊಂಡ್ರೆ ಮಾಡ್ಬೋದು, ಯೂಟ್ಯೂಬ್ನ ಮಾಡ್ಬೋದು, ಯೂಟ್ಯೂಬಲ್ಲಿ ಅರ್ನಿಂಗ್ಸ್ ಮಾಡ್ಬೋದು ಅಂತ ನಾನು ತಿಳಿಸ್ಕೊಡೋಕೆ ಹೋಗ್ತೀನಿ. ತಿಳಿಸ್ಕೊಡೋಕ್ಕಿಂತ ಮುಂಚೆ ಎಲ್ಲರೂ ನಮ್ಮ ಚಾನಲ್ನ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಆನ್ ಮಾಡಿಕೊಂಡು ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ವೀಡಿಯೋನ ಸ್ಟಾರ್ಟ್ ಮಾಡಿದ್ವಿ. ಬನ್ನಿ ಗೈಸ್, ನಾವು ವೀಡಿಯೋನ ಸ್ಟಾರ್ಟ್ ಮಾಡೋಣ. ನಾವಿವಾಗ ನೋಡ್ಕೊಂಡಾಗೆ ನಮಗೆ ಯೂಟ್ಯೂಬ್ ಮಾಡಬೇಕು ಅಂತಂದರೆ ಫಸ್ಟಿಗೆ ನಮ್ಗೆ ಏನೆಲ್ಲ ಇರಬೇಕಪ್ಪ ಅಂತಂದರೆ, ನಾವು ಫಸ್ಟ್ ಮೇನಾಗಿ ಬಂದುಬಿಟ್ಟು ನಾವು ಮೊಬೈಲ್ ಇಟ್ಕೋಬೇಕು. ಮೇನಾಗಿ ನಮ್ಮ ಹತ್ರ ಮೊಬೈಲ್ ಇರ್ಬೋದು, ಟಚ್ ಮೊಬೈಲ್ ಇರಬೇಕು. ಸ್ಕ್ರೀನ್ ಟಚ್ ಮೊಬೈಲ್ ಇಟ್ಕೊಂಡ್ರೆ ಪರವಾಗಿಲ್ಲ, ಒಂದು ಮೊಬೈಲ್ ಇದ್ದರೆ ಆಗುತ್ತೆ. ಮತ್ತು ಕ್ಯಾಮ್ರಾ ಚೆನ್ನಾಗಿರಬೇಕು ಅಂತಂದರೆ ಸ್ವಲ್ಪ ನಾರ್ಮಲ್ ಆಗಿದ್ರೂ ಕ್ಯಾಮ್ರಾ ಸ್ವಲ್ಪ ನಾರ್ಮಲ್ ಆಗಿದ್ರೂ ಪರವಾಗಿಲ್ಲ ಅಂತ ಬೆಟರ್ ಫೀಲ್ ಬರುತ್ತೆ. ನೋಡೋರಿಗೆ ಚೆನ್ನಾಗಿದ್ರೆ ಸಾಕಷ್ಟೇ. ಮತ್ತು ಇನ್ನೊಂದು ಥಿಂಕ್ ಏನಪ್ಪ ಅಂತಂದರೆ, ಮೇನಾಗಿ ನಿಮ್ಮ ವಾಯ್ಸ್ ಚೆನ್ನಾಗಿ ಬರಬೇಕು, ವಾಯ್ಸು ಕ್ಲಿಯರಾಗಿ ಕೇಳಿಸ್ಬೇಕು, ವ್ಯೂಸ್ ಬರಬೇಕು ಅಂತಂದರೆ ನೀವು ಒಂದು ಒಳ್ಳೆ ಮೈಕ್ ತೊಗೋಬೇಕು. ಒಳ್ಳೆ ಮೈಕ್ ತೊಗೋಬೇಕಂದ್ರೆ ಒಂದು 200 ರೂಪಾಯಿ, 300 ರೂಪಾಯಿ, ಒಂದು 1000 ರೂಪಾಯಿ ನಾನು ಹೇಳೋಕ್ಕೋಗಲ್ಲ, ಒಂದು 100 ರೂಪೀಸ್ ಆ್ಯಂಡ್ 150 ರೂಪೀಸಲ್ಲಿ ಸಿಗುತ್ತೆ. ನಾನು 150 ರೂಪೀಸ್ ತೊಗೊಂಡಿದ್ದೀನಿ. ಇಂಥದ್ದು ನೀವು ತೊಗೊಳ್ಳಿ. ಇಂಥದ್ದು ತೊಗೊಂಡ್ರೆ ನಿಮಗೆ ಈಸಿ ಆಗುತ್ತೆ. ನೀವು ಯೂಟ್ಯೂಬಲ್ಲಿ ಬೆಳೆದ್ಮೇಲೆ ಬೇಕಂದರೆ ಬ್ಲೂಟೂತ್ ತೊಗೊಳ್ಳಿ. 1000 ಅಲ್ಲ, 2000 ತೊಗೊಳ್ಳಿ, 3000 ತೊಗೊಳ್ಳಿ, ನಿಮ್ಮ ಇಷ್ಟ ಬಂದಿದ್ದು ತೊಗೊಳ್ಳಿ. ಯೂಟ್ಯೂಬ್ ಮೇಲೆ ಬೆಳೆದಾದ್ಮೇಲೆ ಇವಾಗೇನೇ ನೀವು ದುಡ್ಡು ಖರ್ಚು ಮಾಡೋಕೆ ಹೋಗಬೇಡಿ ಅಂತ ಹೇಳ್ತೀನಿ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ, ಮೇನಾಗಿ ನೀವು ಟ್ರೈಪಾಡ್ನ ತೊಗೋಬೇಕು. ಟ್ರೈಪಾಡ್ ತೊಗೊಂಡ್ರೆ ನೀವು ಎಲ್ಲಿ ಬೇಕಾದರೂ ಇಟ್ಬಿಟ್ಟು ವೀಡಿಯೋ ಮಾಡ್ಬೋದು. ಮನೇಲಿ ನೀವು ಎಲ್ಲಾದರೂ ಚೆನ್ನಾಗಿರೋ ಪ್ಲೇಸಲ್ಲಿ ನೀವು ವೀಡಿಯೋನ ಹಾಕ್ಬೋದು. ಬ್ಯಾಕ್ಗ್ರೌಂಡ್ ಸ್ವಲ್ಪ ಚೆನ್ನಾಗಿರುತ್ತೆ ನಮ್ಮ ಮನೇಲಿ, ಹಂಗಾಗಿ ನಮಗೆ ಟ್ರೈಪಾಡ್ ಬೇಕು ಅಂತಂದರೆ ಮಾಡ್ಕೊಳ್ಳಿ. ಇಲ್ಲಾಂತಂದರೆ ನೀವು ನಿಮ್ಮಲ್ಲಿ ಮನೆಯಲ್ಲೆಲ್ಲ ಕಿಟಕಿ ಇರುತ್ತಲ್ವ, ಆ ಥರದ್ದೆಲ್ಲನ ಅಲ್ಲಿ ಇಟ್ಬಿಟ್ಟು ವೀಡಿಯೋನ ಮಾಡ್ಬೋದು. ಅದಕ್ಕೇನು ತೊಂದರೆ ಇಲ್ಲ. ಟ್ರೈಪಾಡ್ ಇಲ್ದಿದ್ರೂ ವೀಡಿಯೋ ಮಾಡ್ಬೋದು. ಆ್ಯಂಡ್ ಮೈಕ್ ಇಲ್ಲ ಅಂತಂದರೆ ನಿಮ್ಮ ಹತ್ರ ಬ್ಲೂಟೂತು ಏನಾದರೂ ಇರುತ್ತಲ್ವ, ನಿಮ್ಮ ಹೆಡ್ಫೋನ್ ಬ್ಲೂಟೂತು, ಇಲ್ಲಾಂದರೆ ಇದು ಇಯರ್ಫೋನ್ ಇರುತ್ತಲ್ಲ, ಇಯರ್ಫೋನ್ ಅದರಲ್ಲೂ ಮೈಕ್ ಇರುತ್ತೆ, ಅದನ್ನ ಯೂಸ್ ಮಾಡಿ. ಅಮೌಂಟ್ ಇಲ್ಲ ಅಂತಂದರೆ, ಅಮೌಂಟ್ ಇದ್ದರೆ ಒಂದು 150 ರೂಪೀಸ್ ಕೊಟ್ಟರೆ ನಿಮಗೆ ಸಿಗುತ್ತೆ. ಮತ್ತು ಟ್ರೈಪಾಡಿಗೆ ಏನು ಭಾಳ ಏನಿರಲ್ಲ, ಒಂದು 400 ರೂಪೀಸು 300 ರೂಪೀಸ್ ಇರುತ್ತೆ. ಮೇಷೋದಲ್ಲೋಗಿ ಒಳ್ಳೆ ಕ್ವಾಲಿಟಿಲಿ ಕಮ್ಮಿ ರೇಟಲ್ಲಿ ನಿಮಗೆ ಸಿಗುತ್ತೆ ಅಂತ ಹೇಳ್ತೀನಿ. ಇವೆಲ್ಲ ಇದ್ದರೆ ನೀವು ಯೂಟ್ಯೂಬ್ ಮಾಡ್ಬೋದು. ಯೂಟ್ಯೂಬ್ ಮಾಡಬೇಕು ಅಂತ ನೀವು ಅಂದ್ಕೊಂಡಿದ್ರೆ ಅದು ಏನು ಕಷ್ಟ ಅಲ್ಲ, ಈಸಿ. ಆದರೆ ವ್ಯೂಸು ನಿಧಾನಕ್ಕೆ ಬರುತ್ತೆ. ಆದರೆ ನೀವೇನು ಕಂಟೆಂಟ್ನ ಕೊಡ್ತೀರಾ ಆ ಕಂಟೆಂಟ್ ಮೇಲೆ ನೀವು ವ್ಯೂಸ್ ಬರುತ್ತೆ. ಏನಕ್ಕಪ್ಪ ಅಂತಂದರೆ ಹೇಳ್ತಾ ಇದ್ದೀನಿ ಅಂತಂದರೆ, ಇವಾಗ ಎಲ್ಲರೂ ಯೂಟ್ಯೂಬ್ ಮಾಡೋಕ್ಕೆ ಬರ್ತೀರಾ, ಬಂದ ತಕ್ಷಣ ಏನು ಮಾಡ್ತೀರಾ, ಈ ವಿಡಿಯೋ ಹಾಕ್ತೀರಾ, 10 ಹಾಕ್ತೀರಿ, 20 ಹಾಕ್ತೀರಿ, 30 ಹಾಕ್ತೀರಾ. ಹಂಗೆ ನಿಮಗೆ ಬಂದಂಗೆಲ್ಲ ಆಗ್ತಾ ಇರ್ತೀರ, ಕಂಟೆಂಟ್ ಸಿಗಲ್ಲ. ಹಂಗೆ ಏನೋ ಮಾಡಿಬಿಟ್ಟು ನೀವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದರೆ ನಿಮಗೆ ವ್ಯೂಸೇ ಬರೋಲ್ಲ. ಆವಾಗ ನಿಮಗೆ ಬೇಜಾರಾಗೋಗುತ್ತೆ. ಏನಕ್ಕಪ್ಪ ಮಾಡಬೇಕು, ಸುಮ್ಮನೆ ವ್ಯೂಸ್ ಬಂದಿಲ್ಲ ಅಂದರೆ ನಾವು ಏನಕ್ಕೆ ಮಾಡಿ ಪ್ರಯೋಜನ ಇಲ್ಲ ಅಂತ ನಿಮಗೆ ಅನಿಸ್ಬಿಡುತ್ತೆ. ಆ ಥರ ಅನಿಸಿದಾಗ ನೀವೇನು ಮಾಡ್ತೀರಾ, ಇನ್ನೇನು ಮಾಡೋದು ಬೇಡ ಅಂತೇಳಿ ಯೂಟ್ಯೂಬ್ನ ಬಿಟ್ಬಿಡ್ತೀರಾ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಕಂಟಿನ್ಯೂ ಆಗಿ ನೀವು ವೀಡಿಯೋನ ಹಾಕಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ನಿಮಗೆ ಕಂಟಿನ್ಯೂ ಆಗಿ ಒಂದು 100 ವೀಡಿಯೋ ಕಂಟಿನ್ಯೂ ಆಗಿ ನೀವು ಹಾಕಿದ್ದೀರಾ ಅಂತಂದರೆ ನಿಮ್ಮ ಚಾನಲು ಗ್ರೋ ಆಗುತ್ತೆ. ಒಂದಲ್ಲ ಒಂದು ದಿನ ಯೂಟ್ಯೂಬರು ನಿಮ್ಮ ಚಾನಲ್ನ ಗ್ರೋ ಮಾಡೇ ಮಾಡ್ತಾರೆ, ಅದು ಫಿಕ್ಸು. ನೀವು ಅರ್ಥ ಮಾಡ್ಕೊಳ್ಳಿ. ಒಂದಲ್ಲ ಒಂದು ದಿನ ನೀವು 10 ವೀಡಿಯೋ ಹಾಕಿದ್ರೆ 10 ವೀಡಿಯೋದಲ್ಲಿ ಒಂದಾದರೂ ನಿಮ್ಮ ಚಾನಲ್ನಲ್ಲಿರುವ ವೀಡಿಯೋನ ಸ್ವಲ್ಪ ಗ್ರೋ ಮಾಡ್ತಾರೆ ಅಂತ ಹೇಳ್ಬೋದು. ಮತ್ತು ಇನ್ನೊಂದು ಥಿಂಕ್ ಏನಪ್ಪ ಅಂತಂದರೆ, ಯೂಟ್ಯೂಬ್ ಮಾತ್ರ ಯಾರು ಬಿಡೋಕ್ಕೆ ಹೋಗಬೇಡಿ. ಮಾಡ್ತೀನಿ, ಪಾರ್ಟ್ ಟೈಮ್ ಜಾಬ್ ಆಗಿ ಇರಲಿ ಅಂತ ಹೇಳಿ ಮಾಡ್ಕೊತೀನಿ ಅಂದರೆ ಮಾಡ್ಕೋಬೋದು. ಆದರೆ ನೀವು ಕೆಲಸ ಬಿಟ್ಬಿಟ್ಟು ಎಲ್ಲ ಯೂಟ್ಯೂಬ್ನೇ ಮಾಡ್ಕೊತ ಹೋದರೆ ನಿಮಗೆ ಆಗಲ್ಲ. ಅದು ವ್ಯೂಸ್ ಒಂದು ಟೈಮು 10,000 ಬರ್ಬೋದು, ಒಂದು ಟೈಮು 7,000 ಬಂದ್ಬೋದು, ಒಂದು ಸರಿ 20,000 ಬರ್ಬೋದು. ಹಂಗೆ ಕಮ್ಮಿನೂ ಜಾಸ್ತಿನೂ ಬರುತ್ತೆ. ಇಷ್ಟೇ ಅಮೌಂಟ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ, ನೀವು ಪಾರ್ಟ್ ಟೈಮ್ ಜಾಬ್ ಆಗಿ ಮಾಡಿಕೊಂಡು ಹೋಗಬೇಕು. ಇಲ್ಲಪ್ಪ ಅಂತಂದರೆ ನೀವೇನಾದರೂ ಬಿಟ್ಬಿಟ್ಟು ಮಾಡಿದ್ರೆ ಅಂತಂದರೆ ನೀವು ಒಂದೇ ಸರಿ ಗ್ರೋ ಆಗ್ತೀರಾ ಅಂತ ಹೇಳೋಕ್ಕಾಗಲ್ಲ. ಏನಕ್ಕಪ್ಪ ನೀವು ಒಂದೇ ಸರಿ ಗ್ರೋ ಆಗೋಕ್ಕಾಗಲ್ಲ ಅಂತಂದರೆ, ನೀವು ಫಿಲ್ಮ್ ಆ್ಯಕ್ಟರ್ ಅಲ್ವಾ. ಫಿಲ್ಮ್ ಆ್ಯಕ್ಟರ್ ಆದರೆ ಒಂದೇ ಸರಿ ಅವರು ವೀಡಿಯೋ ಹಾಕಿದ ತಕ್ಷಣ, ಏನೋ ಪೋಸ್ಟ್ ಆಗಿದ ತಕ್ಷಣ ಅವ್ರಿಗೆ 10,000 20,000 ವ್ಯೂಸ್ ಬರೋಕ್ಕೆ. ನೀವು ಸಾಧಾರಣ ಮನುಷ್ಯ, ಹಂಗಾಗಿ ನಿಮಗೆ ವ್ಯೂಸು ಭಾಳ ಬರಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ನೀವು ಅತಿ ಹೆಚ್ಚು ವೀಡಿಯೋನ ನೀವು ಅಪ್ಲೋಡ್ ಮಾಡ್ತಾಯಿದ್ರೆ ನಿಮ್ಮ ಚಾನಲ್ ಒಂದಲ್ಲ ಒಂದು ದಿನ ಗ್ರೋ ಆಗುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋನ ಸಿಗ್ತೀನಿ. ಬಾಯ್.